ನಿಮ್ಮ ಮನೆಯಲ್ಲಿ ಇರುವಂತ ಪಾತ್ರೆಗಳನ್ನೇ ಬಳಸಿ ನಿಮ್ಮ ಮನೆ ಮುಂದೆ ಏನಾದ್ರೂ ಜಾಗ ಇದ್ರೆ ಅಲ್ಲೇ ಚೆನ್ನಾಗಿ ಕಾಣಿಸುತ್ತೆ. ಹಿಂಗ್ ಕಾಣಿಸ್ಬೇಕು, ಓಕೆನಾ? ಆಮೇಲೆ ಇದನ್ನ ಪ್ರೆಸ್ ಮಾಡಬಾರ್ದು, ಹಿಂಗ್ ಹೇಳ್ಬೇಕಾ? ಸಿಂಪಲ್ ಆಗಿ ಇದು ಇನ್ವೆಸ್ಟ್ ಸ್ವಲ್ಪ ಚಿಕ್ಕದಾಗಿ. ಏನೋ ಈ ಕಡೆ ಬಂದಿದೆ ಅದು. ಏನ್ ಮಾಡೋದು ಚಿಕ್ಕಪ್ಪ, ಮನೇಲಿ ಕೂತು ಬೇಜಾರಾಗ್ಬಿಟ್ಟಿದೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಮನೆಗೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನ್ ಮಾಡೋದು ಚಿಕ್ಕಪ್ಪ? ಏನೋ ಬಿಸ್ನೆಸ್ ಮಾಡು. ಬಿಸ್ನೆಸ್ ನೀವೇ ಹೇಳ್ಬಿಡಿ ಚಿಕ್ಕಪ್ಪ, ಅದು ಯಾವ್ದು ಅಂಗಡಿ? ಸಿಂಪಲ್ ಬಿಸ್ನೆಸ್ ನಿಂಗೆ ಹೇಳ್ಬೇಕಾ? ಸಿಂಪಲ್ ಆಗಿ ಇದು ಇನ್ವೆಸ್ಟ್ ಸ್ವಲ್ಪ ಚಿಕ್ಕದಾಗಿರ್ಬೇಕು. ಕಮ್ಮಿ ಇನ್ವೆಸ್ಟ್ಮೆಂಟ್, ಕಮ್ಮಿ ಕೆಲಸ, ಜಾಸ್ತಿ ರೆಂಟ್ ಎಲ್ಲ ಇರಬಾರ್ದು. ಆತರ ಏನಾದ್ರು ಒಂದು ಐಡಿಯಾ ಅಂದ್ರೆ ಇರು. ಹಾ, ಬನ್ ಮಸ್ಕಾ ಬಿಸ್ನೆಸ್. ಅದೇ ಚಿಕ್ಕಪ್ಪ, ಬನ್ ಮಸ್ಕಾ ಬಿಸ್ನೆಸ್ ತುಂಬಾ ಈಸಿಯಾಗಿ ಬರೀ 4 ಡಬ್ಬ 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಟಕ್ ಅಂತ ಬಿಸ್ನೆಸ್ ಇವತ್ತಿಂದಾನೇ ಸ್ಟಾರ್ಟ್ ಮಾಡಬಹುದು. ಹೌದಾ ಚಿಕ್ಕಪ್ಪ? ಓಕೆ, ಗೋ ಹೆಡ್. ಬನ್ ಮಸ್ಕಾ ಬಿಸ್ನೆಸ್. ಸರಿ ಚಿಕ್ಕಪ್ಪ, ಚಿಕ್ಕಪ್ಪ ಪ್ಲಾನ್ ಕೊಟ್ಟಿದ್ದಕ್ಕೆ ಇವತ್ತು ಅಮ್ಮುಗೆ ಈ ಒಂದು ಬಿಸ್ನೆಸ್ 2000 ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಬನ್ ಮಸ್ಕಾ ಬಿಸ್ನೆಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿರುವಂತ ಬಿಸ್ನೆಸ್. ಇದಕ್ಕೆ ಇವಾಗ ತುಂಬಾ ಡಿಮ್ಯಾಂಡ್ ಇದೆ. ಅಮ್ಮನು ಇವತ್ತು ತುಂಬಾ ಎನರ್ಜಿಯಿಂದ ಬೆಳಗ್ಗಿಂದ ಕೆಲಸ ಮಾಡ್ತಾನೆ ಇದ್ದಾಳೆ. ಸೊ ಈ ಒಂದು ಸ್ಟಾಲ್ಗೆ ಟೋಟಲಿ 2000 ರೂಪಾಯಿ, ಹೆಚ್ಚು ಕಮ್ಮಿ 2000 ಖರ್ಚಾಗಿದೆ. ಫಸ್ಟ್ ಕಸ್ಟಮರ್ ಬಂದಿದ್ದಾರೆ. ಅಮ್ಮು ಬೆಣ್ಣೆ ಹಚ್ತಾ ಇದ್ದಾರೆ. ಈ ಒಂದು ಬನ್ನು ದೊಡ್ಡದಾಗಿದೆ. ಬನ್ನು ಸಾಕು, ಅಲ್ಲಿ ಪ್ಲೇಟಲ್ಲಿ ಇಕ್ಕು, ಹಂಗಿಕ್ಕೋ. ಮಧ್ಯದಲ್ಲಿ 4 ಪೀಸ್ ಕಟ್ ಮಾಡಿ. ಫಸ್ಟ್ ಕಸ್ಟಮರ್ಗೆ ಸರ್ವ್ ಮಾಡ್ತಾ ಇದ್ದಾರೆ. ಟೀ ಹೆಂಗ್ ಮಾಡ್ಬೇಕು ಗೊತ್ತಾಗ. ಬನ್ನು ನಮಗೆ ಒಳ್ಳೆ ಬನ್ ಸಿಕ್ಕಿದೆ ನಮ್ಮ ಕೋಲಾರದಲ್ಲಿ. ಈ ಒಂದು ದೊಡ್ಡ ಬನ್, ಇದು ಸುಮಾರು ಒಂದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಬನ್. ಇದು ಒಳಗಡೆ ತುಂಬಾ ಪಂಜಿ ಆಗಿದೆ. ಇದು ಖಾರ ಬನ್ನು. ಸೊ ಇದನ್ನೆಲ್ಲ ಸೆಟಪ್ ಮಾಡ್ಕೊಂಡಿದ್ದೀವಿ, ಖಾರ ಬನ್ನು. ಆಮೇಲೆ ಇದು ಜಾಮ್, ಇದು ಗುಲ್ಕನ್, ಬಟರ್ ಇಲ್ಲೇ ಮಾಡ್ಕೊಂಡಿರೋದು. ನಿಮ್ಗೆ ಇದು ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ, ಇದು ರೆಸಿಪಿ ನಾನು ನಿಮ್ಗೆ ತಿಳಿಸ್ತೀನಿ. ಇವಾಗ ನಮ್ಮ ಕಸ್ಟಮರ್ ತಿಂದು ಹೇಳ್ತಾರೆ ಹೇಗಿದೆ ಅಂತ. ಇದು ಸರ್ ಹೇಗಿದೆ ಬನ್ ಮಸ್ಕಾ ಮತ್ತು ಇರಾನಿ ಚಾಯ್? ಬಹುತ್ ಅಚ್ಚಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ನಮ್ಮ ಕಸ್ಟಮರ್ ತಿಂದು ಹೇಳ್ತಾ ಇದಾರೆ. ಈಗ ನಮ್ಮ ಇವನು ಕಾತಾಪಿತಾ ಇನ್ಸಾನ್ ಒಂದ್ ಮಾಡು. ಜಾಮ್ डालेगा तो जाम डालना क्या डालना? नहीं डालना, मस्का डाल. ಚೆನ್ನಾಗಿ ಅಗಲ ಮಾಡು. ಹಿಂಗೆ ಬೆಣ್ಣೆ ಹಚ್ಚಿದ್ಮೇಲೆ ನಾವ್ ಏನ್ ಮಾಡ್ಬೇಕು ಗೊತ್ತಾ ನೋಡಿ, ಹಿಂಗ್ ಬನ್ನಿ, ಹಿಂಗ್ ಮಸ್ಕನ್ ಹಿಂಗ್ ಮಾಡ್ಬೇಕು. ಹಿಂಗ್ ಬನ್ ಹಿಂಗ್ ಮಾಡ್ಬೇಕು. ಹಿಂಗ್ ಮಾಡಿ ಕೊಟ್ರೆ ಅದು ಫುಲ್ ಬನ್ ಮಸ್ಕಾ ಚೆನ್ನಾಗಿ ಕಾಣಿಸ್ತದೆ. ಹಿಂಗ್ ಕಾಣಿಸ್ಬೇಕು, ಓಕೆನಾ? ಆಮೇಲೆ ಇದನ್ನ ಪ್ರೆಸ್ ಮಾಡಬಾರ್ದು ಕಟ್ ಮಾಡುವಾಗ. ಚಾಕು ಶಾರ್ಪ್ ಇದೆ, ಹಂಗೆ ಬನ್. ಶ್ರೀಜಿತ್ ಹೇಗಿದೆ ಸರ್ ಟೀ ಬನ್ ಮಸ್ಕ್? ಡಾಕ್ಟರ್ ಶ್ರೀಜಿತ್ ಹೇಗಿದೆ ಸರ್ ಬನ್ ಮಸ್ಕಾ ಇರಾನಿ ಚಾಯ್? ಚೆನ್ನಾಗಿದ್ಯಾ? ಕನ್ನಡದಲ್ಲಿ ಹೇಳಿ. ಇರಾನಿ ಚಾಯ್ ಅಂತೂ ಸಖತ್ತಾಗಿದೆ. ಇರಾನಿ ಚಾಯ್ ಇದನ್ನ ರೆಸಿಪಿ ನಿಮಗೆ ಬೇಕು ಅಂದ್ರೆ ಕಮೆಂಟ್ ಮೂಲಕ ಹೇಳಿ. ಮತ್ತು ಇದ್ರ ಗ್ಲಾಸ್ ಎಲ್ಲ ಬೇರೆ ಇದೆ. ಈ ಗ್ಲಾಸ್ ಇದ್ರಲ್ಲಿ ಕೊಡೋದಿಲ್ಲ ಇರಾನಿ ಚಾಯ್, ಅದಕ್ಕೆ ಬೇರೆ ಗ್ಲಾಸ್ ಇರುತ್ತೆ, ಕಪ್ಪಲ್ಲಿ ಕೊಡ್ತಾರೆ. ಸೊ ಒಂದಷ್ಟು ಐಟಮ್ ಬೇಕಾಗುತ್ತೆ. 2000 ರೂಪಾಯಿ ನಿಮಗೆ ಒಳ್ಳೆ ಬಿಸ್ನೆಸ್. ಇದು ತುಂಬ ಒಳ್ಳೆ ಬಿಸ್ನೆಸ್. ಸ್ಟಾರ್ಟ್ ಮಾಡಿ, ಒಳ್ಳೆ ದುಡ್ಡು ಸಂಪಾದನೆ ಮಾಡಿ. ನಿಮ್ಮ ಮನೆಯಲ್ಲಿ ಇರುವಂಥ ಪಾತ್ರೆಗಳನ್ನೇ ಬಳಸಿ ನಿಮ್ಮ ಮನೆ ಮುಂದೆ ಏನಾದರೂ ಜಾಗ ಇದ್ದರೆ ಅಲ್ಲೇನೆ ನೀವು ತುಂಬ ಸಿಂಪಲ್ ಆಗಿ ಒಂದು 500 ರೂಪಾಯಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಡ್ಬೋದು ನನ್ನ ಪ್ರಕಾರ. ಮೈಂಡ್ ಫ್ರೆಶ್ ಆಗ್ಬಿಡುತ್ತೆ. ಇರಾನಿ ಚಾಯ್ ರೆಸಿಪಿ ಫಸ್ಟ್ ತಿಳ್ಕೊಬೇಕು. ಮಾಮೂಲಿ ಚಾಯ್ ಅಲ್ಲ ಇದು. ಇರಾನಿ ಚಾಯ್ ಅಂದರೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕು. ಬೆಣ್ಣೆ ಚೆನ್ನಾಗಿದೆ. ಬನ್ ಮಸ್ಕನ ತುಂಬ ಚೆನ್ನಾಗಿದೆ. ಅಮ್ಮಗೆ ಬೋಣಿ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಬೇಕು ಬಿಸ್ನೆಸ್ಸು. ಸಖತ್ ದುಡ್ಡು ಸಂಪಾದನೆ ಮಾಡ್ಬೇಕು ಇದರಿಂದ ನೀನು. ಸೊ ಹೆಂಗಿದೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಲ್ಲ, ನಿಂಗೆ ಹೆಂಗ್ ಅನಿಸ್ತದೆ? ಈಸಿ ಅನಿಸ್ತದ್ಯಾ? ಈಸಿ ಅನಿಸ್ತಿದೆ. ಇನ್ವೆಸ್ಟ್ಮೆಂಟ್ ಕಡಿಮೆ ಇದೆ. ಹೆಣ್ಮಕ್ಳಿಗೆ ಬಿಸ್ನೆಸ್ ಮಾಡೋ ಥಾಟ್ ಇದ್ರೆ ಇದನ್ನ ಮಾಡ್ಬೋದು ಅಂತ ನಾನ್ ಭರವಸೆ ಕೊಡ್ತೀನಿ.